ಇದಾದ್ಮೇಲೆ ನಾನು ಖರ್ಗೆ ಹೇಳಿದೆ, ಮಂತ್ರಿ ಆಗಿದ್ರೆ ಎಲ್ಲ ಚೀಟಿ ರಪ ಅಂತ ತಂದು ಕೊಡ್ತಾರೆ. ನಾನು ರಾತ್ರಿ ಹೋದ ಅಧಿವೇಶನದಲ್ಲಿ ರಾತ್ರಿ ನನಗೆ ಇವರು ತಂದು ಕೊಡೋದು ಲೇಟ್ ಮಾಡಿಬಿಟ್ರು. ನಾನು ಓದಕ್ಕೆ ಶುರು ಮಾಡಿದೆ, ರಾತ್ರಿ 3:30 ಆಗೋಯ್ತು. ನನ್ನ ಹೆಂಡತಿ ಆಚೆ ಬಂದು ನೋಡ್ತಾ, ಏನ್ರಿ ಇನ್ನ ಓದ್ತಾ ಇದ್ದೀರಾ? ಇಲ್ಲಮ್ಮ, ಬೆಳಗ್ಗೆ ರೆಡಿ ಆಗ್ತಾ ಇದ್ದೀನಿ ಅಂದೆ. ಅದಕ್ಕೆ ಹೇಳಿದೆ, ಅಯ್ಯಮ್ಮ ಓದ್ತಾ ಇದೀಯಾ ಅಂತಂದ್ರು. ಇಲ್ಲಿ ಅಲ್ಲಿ ಕೂತ್ಕೊಂತ ಇದ್ದೆ, ಇಂಜಿನಿಯರ್ ಡಾಕ್ಟರ್ ಆಗಿ ಕೂತ್ಕೊಂತ ಇದ್ದೆ ಅಂತ ಹೇಳಿದ್ರು. ಅದಕ್ಕೆ ಹೇಳಿದೆ ಓದಿಲ್ಲ ಅಂತ. ಅದಕ್ಕೆ ಈ ತರ ಇನ್ನೊಂದು ಒಟ್ಟು ಪ್ರಶ್ನೆಗಳು ಎಷ್ಟು ಶಕಡ? ಒಟ್ಟು ಪ್ರಶ್ನೆಗಳೆಷ್ಟು? 79. 76. ಅದನ್ನ ಕೇಳೋದ್ರೊಳಗೆ ಈಗ ಉದಾಹರಣೆಗಳನ್ನು ಹೇಳಿದಿರಿ. ನೆಕ್ಸ್ಟ್ ಬರ್ರಿ. ಅಲ್ಲ, ಈಗ ಹೌದು ಸರ್, ಇವತ್ತು ಸದನ ಮುಗೀತು ಸರ್. ಅವ್ರು 76 ಏನೋ ಅದಾವ. ಲೀಡರ್ ಆಫ್ ದಿ ಹೌಸ್. ಈಗ ಇನ್ನೊಂದು 7-8ಕ್ಕೆ ಬಂದಿರ್ಬೇಕು. ಅಷ್ಟೇ. ಇನ್ನು ಬೇರೆ ಇದು ಅದ್ರಾಗ ಬೇರೆ ಅಕ್ಕರ್ ನೋಡಿ ಹೇಳಿ. ಅಧ್ಯಕ್ಷರೇ, ಇಲ್ಲಿ ಇನ್ನೊಂದು ಕನ್ನಡಕ್ಕೆ ಏನು ಅವಮಾನ ಮಾಡಿದ್ದಾರೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ. ನಮ್ಗೇನೋ ಸಣ್ಣದು ಅನ್ಸ್ಬೋದು. ಪ್ರಶ್ನೆ ಅವರು ನಮಗೆ ನೋಟಿಸ್ ಕೊಡ್ತಾರಲ್ಲ, ಅಂದ್ರೆ ನೀವು ಏನೋ ಹಾಲ್ ಟಿಕೆಟ್ ಅದರಲ್ಲಿ ಹಾಕಿದ್ದಾರೆ KPSC ಅವರು. ಪತ್ರಿಕೆ 1 ಮತ್ತು ಪತ್ರಿಕೆ 2ರ ಪ್ರಶ್ನೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಎರಡರಲ್ಲೂ ಇರುತ್ತದೆ. ಆಂಗ್ಲ ಮತ್ತು ಕನ್ನಡದಲ್ಲಿ ಎರಡರಲ್ಲೂ ಇರುತ್ತದೆ. ಕನ್ನಡ ಭಾಷೆಯಲ್ಲಿರುವ ಯಾವುದೇ ಪ್ರಶ್ನೆಗಳು ಭಾಷಾಂತರದಲ್ಲಿ ಏನಾದರೂ ಗೊಂದಲವಾದಲ್ಲಿ ಅಭ್ಯರ್ಥಿಗಳು ಆಂಗ್ಲ ಭಾಷೆಯ ಪ್ರಶ್ನೆಗಳನ್ನು ಸಹ ನೋಡಿಕೊಂಡು ಪ್ರಶ್ನೆಗಳನ್ನು ಅರ್ಥೈಸಿಕೊಳ್ಳತಕ್ಕದ್ದು. ನಮ್ಮ ಯೋಗ್ಯತೆ ಏನಾಯ್ತು? ಕನ್ನಡದ ಯೋಗ್ಯತೆ ಅರ್ಥ ಆಯ್ತಲ್ಲ? ಕನ್ನಡದ ಯೋಗ್ಯತೆ ಎಲ್ಲಿಗೆ ಬಂತು ಅಂತ ಅರ್ಥ ಆಯ್ತಲ್ಲ ನಿಮಗೆ? ನನಗೆ ಇಂಗ್ಲಿಷೇ ಗೊತ್ತಿದ್ರೆ ನಾನು ಇಂಗ್ಲಿಷಲ್ಲೇ ಬರಿತಾ ಇದ್ದೆ ಕ್ವಶನ್ ಅಂಡ್ ಆನ್ಸರ್. ನನಗೆ ಇಂಗ್ಲಿಷೇ ಚಂದಾಗಿ ಗೊತ್ತಿದ್ರೆ ನಾನು ಇಂಗ್ಲಿಷಲ್ಲೇ ಬರಿತಾ ಇದ್ದೆ. ಕನ್ನಡಕ್ಕೆ ಯಾಕೆ ಬರ್ಬೇಕು ನಾನು? ಅಂದ್ರೆ ಕನ್ನಡನ ಎರಡನೇ ದರ್ಜೆ ಮಾಡಿದ್ದಾನೆ. ನೀವೇನು ಕ್ರಮ ತೆಗೆದುಕೊಂತೀರ ಅವನ ಮೇಲೆ? ನಮ್ಮ ಕನ್ನಡದ ಬಗ್ಗೆ ಬಹಳಷ್ಟು ನಮ್ಮ ಕವಿಗಳು JP ರಾಜರತ್ನಂ ಅವರ DK ಶಿವಕುಮಾರ್ ಅವರ ರನ್ನ ಪದಗಳು ಅಂತ ಬರ್ತೈತೆ. ನರಕ ಕೀಳ್ಸಿ ನಾಲ್ಗೆ ಸೀಳ್ಸಿ ಬಾಯಿ ಒಲಿಸಿದು ಅನ್ನೋ ಮೂಗ್ನಲ್ಲಾದ್ರೂ ಕನ್ನ ಪದ ಹೇಳ್ತೀನಿ. ನರಕ ಕೀಳಿಸಿದ್ರು, ನಾಲ್ಗೆ ಸೀಳಿಸಿದ್ರು, ಮೂಗ್ನಲ್ಲಾದ್ರೂ ಕನ್ನಡ ಪದ ಹೇಳ್ತೀನಿ ಅಂತ ಹೇಳೋರು.